ನಮಸ್ತೆ, ನಾನಿವತ್ತು ಮೂಂಗ್ ದಾಲ್ ನಮ್ಕಿನ್ ಮಾಡ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಸಿಗುತ್ತಲ್ಲ ಆ ಸ್ಟೈಲಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ನಾನಿಲ್ಲಿ ಹೆಸರು ಬೇಳೆನ ನೆನೆ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ನೆನೆದಿದೆ. 3 ತಾಸು ಮಾತ್ರ ನೆನೆ ಇಟ್ಕೋಬೇಕಾಗತ್ತೆ ಹೆಸರು ಬೇಳೆನ. ಈಗ ಇದನ್ನು ನಾನು ನೀರನ್ನು ಬಸ್ಕೊಂಡ್ಬಿಡ್ತೀನಿ, ಅಂದರೆ ತೆಗೆದು ಬಿಡ್ತೀನಿ. ಈ ಥರ ನೀವು ಒಂದು ಟವೆಲ್ಲು ಅಥವಾ ಒಂದು ಕಾಟನ್ ಬಟ್ಟೆ ಮೇಲೆ ನೀವು ಸ್ವಲ್ಪ ಹಾಕಿಬಿಡಬೇಕು, ಒಣಗಿಸ್ಬೇಕು. ಪೂರ್ತಿಯಾಗಿ ಒಣಗಿಸಬಾರ್ದು. ಹೆಸರು ಬೇಳೆನ ನಾವು ಕೈಯಲ್ಲಿ ಹಿಡಿದಾಗ ಸ್ವಲ್ಪ ನಮಗೆ ಅದು ನೀರಾಗಿ ಹತ್ತಬೇಕು, ತುಂಬ ಅಲ್ಲ, ಲೈಟಾಗಿ. ನನಗೆ ಕರೆಕ್ಟಾಗಿ ಅದಕ್ಕೆ ಏನು ಹೇಳ್ತಾರಂತ ಗೊತ್ತಿಲ್ಲ. ಸ್ವಲ್ಪ ಕೈಯಲ್ಲಿ ಅದು ಒಂಥರ ಅಂಟುತ್ತೆ ನೋಡಿ ಹೆಸರು ಬೇಳೆ, ಅಲ್ಲಿ ತನಕ ಮಾಡಿಕೊಂಡ್ರೆ ಸಾಕು. ಈಗ ನಾನು ಹೆಸರು ಬೇಳೆನ ಎಲ್ಲ ತಕ್ಕೋತಾ ಇದ್ದೀನಿ. ಈಗ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ, ಡೀಪ್ ಫ್ರೈ ಹೆಸರು ಬೇಳೆನ. ಈಗ ಒಂದು ಕಡಾಯಿ ಇಟ್ಕೊಂಡ್ಬಿಡಿನ, ಎಣ್ಣೆ ಕಾಯ್ಲಿಕ್ಕೆ ಕೂಡ ಇಟ್ಕೋಬೇಕಾಗತ್ತೆ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಬಿಡಿ. ಹೆಸರು ಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿಕ್ಕೆ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಕಡಾಯಿನ ಸ್ವಲ್ಪ ಕ್ರಾಸಲ್ಲಿ ಇಟ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ ಆಗುತ್ತೆ. ಈ ಥರ ನೀವು ಜರಡಿ ಅಂತಲೂ ಹೇಳ್ತಾರೆ, ಚಾಣಿಗೆ ಅಂತಲೂ ಹೇಳ್ತಾರೆ ನೋಡಿ. ಈ ಥರ ಇದ್ದರೆ ತುಂಬ ಈಸಿ ಆಗುತ್ತೆ. ದೊಡ್ಡದಿದ್ದರೆ ಅಂದರೆ ನೀವು ಜಾಸ್ತಿಯಾಗಿ ಹೆಸರು ಬೇಳೆನ ಹಾಕೋಬೋದು ಫ್ರೈ ಮಾಡ್ಕೊಳ್ಳಿಕ್ಕೆ. ಚಿಕ್ಕದಾದರೂ ಕೂಡ ಸ್ವಲ್ಪ ಲೇಟ್ ಆಗುತ್ತೆ, ಫ್ರೈನೂ ಆಗುತ್ತೆ. ನಿಮ್ಮ ಹತ್ರ ಯಾವುದು ಇರುತ್ತೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಇದನ್ನು ನೀವು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಇಟ್ಕೊಂಡ್ರೆ ಸ್ವಲ್ಪ ಬಾಯಲ್ಲಿ ಬಿರ್ಸಾಗಿ ಬರುತ್ತೆ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಲ್ಲಿ ನಿಮಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾಕಂದರೆ ಇಲ್ಲೆಲ್ಲ ಕ್ವಾರ್ಟರ್ಸ್ ಖಾಲಿಯಾಗಿದೆ. ಮೇಲೆ ನನ್ನ ಮನೆ ಮೇಲೆ ಕೂಡ ಮತ್ತು ಸೈಡ್ಗೂ ಕೂಡ ಮನೆ ರಿಪೇರಿ ಆಗ್ತಾಯಿದೆ. ಹೀಗಾಗಿ ಸ್ವಲ್ಪ ನಿಮಗೆ ಡಿಸ್ಟರ್ಬೆನ್ಸ್ ಅನಿಸ್ಬೋದು, ಸಾರಿ. ಹೆಸರು ಬೇಳೆನ ನಾವು ಸ್ಪೂನಿಂದ ಸ್ವಲ್ಪ ಸಬ್ಜಿ ಎಲ್ಲ ನಾವು ಮಿಕ್ಸ್ ಮಾಡ್ಕೋತೀವಲ್ಲ, ಈ ರೀತಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಗುತ್ತೆ. ತುಂಬ ಹೊತ್ತೆಲ್ಲ ಫ್ರೈ ಮಾಡ್ಕೋಬೇಡಿ. ಮಾರ್ಕೆಟಲ್ಲಿ ಸಿಗುತ್ತೆ ನೋಡಿ, ಲೈಟಾಗಿ ಎಲ್ಲನೇ ಇರುತ್ತೆ ಅದು. ಆ ಥರ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ನಾನು ಮತ್ತು ಚೆಕ್ ಕೂಡ ಮಾಡ್ತಾಯಿದ್ದೆ, ಒಳಗಡೆ ಹಸಿ ಇದೆನಾ, ಚೆನ್ನಾಗಿ ಫ್ರೈ ಆಗಿದೆ ಇಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಅದು ಹಸಿ ಇದ್ದರೆ ನೀವು ಏನು ಮಾಡಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ವಲ್ಪ ನಿಮಗೆ ಗೊತ್ತಾಗದಿದ್ದರೆ ಹೆಸರು ಬೇಳೆನ 1-2 ಕಾಳು ಬಾಯಲ್ಲಿ ಹಾಕ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅಂದರೆ ಬಾಯಲ್ಲಿ ಕ್ರಿಸ್ಪಿ ಇದ್ದರೆ ಫ್ರೈ ಆಗಿರುತ್ತೆ, ಸ್ವಲ್ಪ ಮೆತ್ತಗಿದ್ರೆ ಮತ್ತೊಂದು ಸರಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನು ಈ ರೀತಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ನಾನಿನ್ನು ಫ್ರೈ ಮಾಡ್ಕೊಂಡು ಟಿಶ್ಯೂ ಪೇಪರ್ ಮೇಲೆ ಹಾಕಿದ್ದೀನಿ. ಸ್ವಲ್ಪ ಅದು ಫ್ರೈ ಆದಮೇಲೆ ಎಣ್ಣೆ ಜಾಸ್ತಿ ಅನಿಸುತ್ತೆ. ಆಮೇಲೆ ಅದು ಒಂದು 10 ನಿಮಿಷ ಬಿಟ್ಟ ಮೇಲೆ ತನ್ನಿಂದ ತಾನೇ ಎಲ್ಲ ಚೆನ್ನಾಗಿ ಡ್ರೈ ಆಗಿರುತ್ತೆ. ನಾನಿಲ್ಲಿ ಉಪ್ಪು ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮಸಾಲ ಕೂಡ ಹಾಕೋಬೋದು, ಚಾಟ್ ಮಸಾಲ, ಚಿಲ್ಲಿ ಪೌಡರ್ ಎಲ್ಲ, ಅದು ಕೂಡ ಚೆನ್ನಾಗಿ ಅನಿಸುತ್ತೆ. ನನಗೆ ಮಸಾಲೆ ಏನು ಬೇಕಾಗಿದ್ದಿಲ್ಲ, ಹೀಗಾಗಿ ನಾನು ಉಪ್ಪನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. ಹೆಸರು ಬೇಳೆ ಸ್ವಲ್ಪ ಬಿಸಿ ಇದ್ದಾಗ ಉಪ್ಪು ಹಾಕೊಂಬಿಡಿ, ಅಂದರೆ ಸ್ವಲ್ಪ ಚೆನ್ನಾಗೆಲ್ಲನೂ ಮಿಕ್ಸ್ ಆಗಿಬಿಡುತ್ತೆ ಉಪ್ಪು. ಹೆಸರು ಬೇಳೆಗೆ ಸ್ವಲ್ಪ ಉಪ್ಪು ಕಡಿಮೆನೇ ಹತ್ತುತ್ತೆ, ನೋಡ್ಕೊಂಡು ಹಾಕೊಳ್ಳಿ. ತುಂಬ ಉಪ್ಪು ಆದರೂ ಕೂಡ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಇದು ಎಷ್ಟು ಲೈಟಾಗಿ ಉಪ್ಪನ್ನು ಸೇರಿಸ್ಕೋತಿರೋ ಅಷ್ಟು ಚೆನ್ನಾಗಿ ನಿಮಗೆ ರುಚಿ ಕೊಡುತ್ತೆ. ಇಷ್ಟು ಮಾಡ್ಕೊಂಡ್ರೆ ಮಾರ್ಕೆಟಲ್ಲಿ ಸಿಗುತ್ತಲ್ಲ ಮೂಂಗ್ ದಾಲ್ ನಮ್ಕಿನ್ ರೆಡಿನೇ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ನೋಡಿ, ಈಗ ಮನೆಯಲ್ಲೇ ಮಾಡಿರುವಂಥ ಮೂಂಗ್ ದಾಲ್ ನಮ್ಕಿನ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ.